ನಾವೆಲ್ಲ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ, ರಾಷ್ಟ್ರ ರಾಜಕಾರಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಾಜಕಾರಣ. ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ಕಡು ಭ್ರಷ್ಟ ಸರ್ಕಾರ ಅಂತಕ್ಕಂಥ ಹೆಗ್ಗಳಿಕೆಯನ್ನ, ಕುಖ್ಯಾತಿಯನ್ನ ಪಡೆದಿದಂತ ಒಂದು ಸರ್ಕಾರ ಬಸವರಾಜ ಬೊಮ್ಮಾಯಿರವರು, ಅದೇ ರೀತಿಯಾಗಿ ಯಡಿಯೂರಪ್ಪನವರು ನಡೆಸಿಕೊಟ್ಟಂತ ಒಂದು ಸರ್ಕಾರ. ವಾಮ ಮಾರ್ಗದ ಮುಖೇನ ಅವತ್ತಿದ್ದಂತ ಶ್ರಮಿಸಿದ ಸರ್ಕಾರವನ್ನ ಕೆಡವಿ ಹಣ ಬಲದಿಂದಾಗಿ, ಅಧಿಕಾರ ಬಲದಿಂದಾಗಿ ಕೇಂದ್ರ ಸರ್ಕಾರದ ಏಜೆನ್ಸಿಗಳಾಗಿರ್ತಕ್ಕಂಥ ತಮ್ಮ ಬಿಜೆಪಿ ಪಕ್ಷದ ಏಜೆನ್ಸಿಗಳಾಗಿರ್ತಕ್ಕಂಥ ಐಟಿ, ಇಡಿ, ಸಿಬಿಐನ ನೆರವಿನಿಂದ ಅವತ್ತು ಒಂದು ಸರ್ಕಾರವನ್ನು ಪ್ರಜಾತಾತ್ಮಕವಾಗಿ ರಚನೆಯಾಗಿದ್ದಂತ ಸರ್ಕಾರವನ್ನ ಕೆಡವಿ ರಚನೆಯಾದಂತ ಸರ್ಕಾರ ಅವತ್ತಿನ ಯಡಿಯೂರಪ್ಪನವರು ಹಾಗೂ ಅದೇ ರೀತಿಯಾಗಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಎಸೆದಂತ ಹಲವಾರು ನೂರಾರು ಅಸಂಖ್ಯಾತ ಈ ಕರ್ನಾಟಕ ರಾಜ್ಯದ ಹಣವನ್ನ, ಜನಸಾಮಾನ್ಯರ ತೆರಿಗೆದಾರನ ಹಣವನ್ನ ಲೂಟಿ ಹೊಡೆದಂತ 40% ಕಮಿಷನ್ ಲೂಟಿ ಹೊಡೆದಂತ ಸರ್ಕಾರ ಯಾವ್ದಾರಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನತಕ್ಕಂಥ ಒಂದು ಕುಖ್ಯಾತಿಗೆ ಒಳಗಾಗಿ ಈ ರಾಜ್ಯದ ಜನಜೀವನರ ಒಂದು ಶಾಂತಿ ಸೌಹಾರ್ದತೆಗೆ ಮೊದಲಿಂದಲೂ ಕೂಡ ಕರ್ನಾಟಕ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥದ್ದು. ಎಲ್ಲ ಜಾತಿ, ಜನಾಂಗ, ಭಾಷೆ, ಕೋಮು, ಧರ್ಮಗಳು ಒಟ್ಟಾಗಿ ಬಾಳ್ತಾ ಇರ್ತಕ್ಕಂಥ ಒಂದು ಈ ರಾಜ್ಯದಲ್ಲಿ ಒಂದು ಬೆಂಕಿಯನ್ನ, ಸಾಮರಸ್ಯಕ್ಕೆ ಬೆಂಕಿಯನ್ನ ಹತ್ತಲಿಕ್ಕೆ ಹೊರತಕ್ಕಂಥ ಸರ್ಕಾರಕ್ಕೆ ಅವತ್ತು ಜನ ತಿರಸ್ಕಾರ ಮಾಡಿ 136 ಸೀಟ್ ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಅತ್ಯಂತ ದಕ್ಷ ರೀತಿಯಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಜನರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸಹಿಸ್ತಾ ಇದೆ. ತನ್ನ ಚಾಳಿ, ಬಿಜೆಪಿಗೆ ಒಂದು ಚಾಳಿ, ಎಲ್ಲಿ ಬಿಜೆಪಿ ವಿರೋಧಿಗಳಿರ್ತಾರೆ, ವಿರೋಧಿ ಸರ್ಕಾರ ಇರ್ತದೆ, ಆ ಸರ್ಕಾರವನ್ನ ಕೆಡುವತಕ್ಕಂಥ ಚಾಳಿ ಬಿಜೆಪಿಗೆ ಬಂದಿರತಕ್ಕಂಥದ್ದು.